ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಈಗಲೂ ಕೂಡ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ. ಅವರು ಏರ್ ಟಿಕೆಟ್ ಬುಕ್ ಮಾಡಿದ ನಂತರದಲ್ಲಿ ಬಹುಶಃ ಎಲ್ಲಿಂದ ಬರ್ತಾರೆ ಅನ್ನೋದರ ಮೇಲೆ ಅವರು ಎಲ್ಲಿದ್ರು ಅನ್ನೋದು ಗೊತ್ತಾಗುತ್ತೆ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಪ್ರಜ್ವಲ್ ಇರುವಿಕೆಯ ಬಗ್ಗೆ ಯಾವುದೇ ಮಾಹಿತಿಯನ್ನ ಅವರು ಇವತ್ತಿನ ವಿಡಿಯೋದಲ್ಲೂ ಕೂಡ ಬಿಟ್ಟುಕೊಟ್ಟಿಲ್ಲ. ಮ್ಯೂನಿಕ್, ಫ್ರಾಂಕ್ಫರ್ಟ್, ಬರ್ಲಿನ್, ಹ್ಯಾಮ್ಸ್ಬರ್ಗ್ನಲ್ಲಿ ಇರುವಂತಹ ಸಾಧ್ಯತೆಗಳ ಕುರಿತಾಗಿ ಮಾಹಿತಿಗಳು ಸಿಗ್ತಾ ಇದೆಯೇ ವಿನಃ ಎಲ್ಲಿದ್ದಾರೆ ನಿಖರವಾಗಿ ಅನ್ನೋದರ ಬಗ್ಗೆ ಸ್ಪಷ್ಟನೆ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಇನ್ನು ಊಹಾಪೋಹಗಳು ಎಲ್ಲಿರಬಹುದು ಅಂತ. ಅವರು ಏರ್ ಟಿಕೆಟ್ ಬುಕ್ ಮಾಡಿದ ನಂತರದಲ್ಲೇ ಬಹುಶಃ ಇದಕ್ಕೆ ಸರಿಯಾದಂತಹ ಮಾಹಿತಿ ಸಿಗುತ್ತೆ ಅಂತ ಕಾಣಿಸುತ್ತೆ. ಎಲ್ಲಿದ್ದಾರೆ, ಎಲ್ಲಿದ್ರು ಅಂತ ಅಲ್ವಾ ನರಸಿಂಹಮೂರ್ತಿ? ನಿಜ ದಿವ್ಯಾ, ಈಗಾಗಲೇ ಪ್ರಜ್ವಲ್ ರೇವಣ್ಣ ದೇಶವನ್ನ ತೊರೆದು 1 ತಿಂಗಳು ಕಳೆದಿದೆ. ಇವತ್ತು ಅವರು ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ನಾನು ಶುಕ್ರವಾರ ಬೆಳಗ್ಗೆ 10:30ಕ್ಕೆ SIT ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಹೀಗಾಗಿ ಅವರು ಇಲ್ಲಿಂದ ಬೆಂಗಳೂರಿನಿಂದ ಹೊರಟಂತಹ ಸಂದರ್ಭದಲ್ಲಿ ಜರ್ಮನಿಯ ಫ್ರಾಂಕ್ಫರ್ಟ್ಗೆ ಹೋಗಿದ್ರು. ಅದಾದ ಬಳಿಕ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಬಳಕೆ ಮಾಡಿಕೊಂಡು ಒಂದಷ್ಟು ದೇಶಗಳಲ್ಲಿ ಓಡಾಟವನ್ನ ನಡೆಸಿದ್ರು. ಇದೀಗ ಜರ್ಮನಿ ನಗರದ ಹಲವು ರಾಜ್ಯಗಳಿಂದ, ಅಂದ್ರೆ ಅದು ಮ್ಯೂನಿಚ್ ಇರ್ಬೋದು ಅಥವಾ ಫ್ರಾಂಕ್ಫರ್ಟ್, ಈ ರೀತಿಯಾಗಿ ಹ್ಯಾಂಬರ್ಗ್ ಇರ್ಬೋದು, ಈ ನಗರಗಳಿಂದ ಅವರು ಬೆಂಗಳೂರಿಗೆ ವಾಪಸ್ ಆಗಬಹುದು. ಎಕ್ಸಾಕ್ಟ್ಲಿ ಅವರು ಯಾವ ನಗರದಲ್ಲಿದ್ದಾರೆ ಅನ್ನೋ ಮಾಹಿತಿ ಇಲ್ಲ. ಆದ್ರೆ ಜರ್ಮನಿಯ ಈ 4 ನಗರಗಳಿಂದ ಅವರು ಬೆಂಗಳೂರಿಗೆ ವಾಪಸ್ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಇದೀಗ SIT ಮುಂದಿದೆ. ಯಾಕಂತ ಹೇಳಿದ್ರೆ ಅವರು ಟಿಕೆಟ್ ಅನ್ನ ಬುಕ್ ಮಾಡಿದ ಬಳಿಕ ಯಾವ ನಗರದಲ್ಲಿ ಅವರು ಇದ್ರು, ಯಾವ ನಗರದಿಂದ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ಅನ್ನೋದು ಆ ಬಳಿಕವಷ್ಟೇ ಗೊತ್ತಾಗಲಿದೆ. ಅವರು ಟಿಕೆಟ್ ಅನ್ನ ಬುಕ್ ಮಾಡಿದ ಬಳಿಕ, ಫ್ಲೈಟ್ ಹತ್ತಿದ ಬಳಿಕ ಎಲ್ಲಾ ಮಾಹಿತಿಯು ಕೂಡ SIT ಅಧಿಕಾರಿಗಳಿಗೆ ರವಾನೆಯಾಗುತ್ತೆ. ಕಾರಣ ಅವರ ಮೇಲೆ ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಲಾಗಿದೆ, ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಾಗಿದೆ. ಹೀಗಾಗಿ ಅವರು ಏರ್ಪೋರ್ಟ್ಗೆ ಬಂದ ತಕ್ಷಣ ಇಂಥ ಫ್ಲೈಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಯಾಣವನ್ನ ಮಾಡ್ತಿದ್ದಾರೆ ಅಂತೇಳಿ ಸಂಬಂಧಪಟ್ಟ, ಅಂದ್ರೆ ಬೆಂಗಳೂರಿನ ಏರ್ಪೋರ್ಟ್ಗೆ ಮಾಹಿತಿಯನ್ನ ಸಹ ರವಾನೆ ಮಾಡಲಿದ್ದಾರೆ. ಹೀಗಾಗಿಯೇ ಅವತ್ತು, ಅಂದ್ರೆ ಇವರು 31ಕ್ಕೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಅದಕ್ಕೂ ಮೊದಲೇ SIT ಅಧಿಕಾರಿಗಳು ಏರ್ಪೋರ್ಟ್ ನಲ್ಲಿ ಬೀಡು ಬಿಟ್ಟು ಪ್ರಜ್ವಲ್ ರೇವಣ್ಣ ಅವ್ರನ್ನ ವಶಕ್ಕೆ ಪಡೆಯೋದಕ್ಕೆ ಒಂದಷ್ಟು ಸಿದ್ಧತೆಗಳನ್ನ ಈಗಲಿಂದಲೇ ಮಾಡ್ಕೊಳ್ತಿದ್ದಾರೆ. ಸೊ ಹಾಗಿದ್ದಾಗ ಅವರು ಬಂದು ಅವರಾಗೆ ಬರೋವರೆಗೂ ಕೂಡ ಕಾಯ್ಕೊಂಡು ಕೂತ್ಕೋತಾರ? ಚಾನ್ಸೇ ಇಲ್ಲ. SIT ಅವರು ಅಷ್ಟೊಂದು ಕಾಯ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿ ಈಗ ಅಂತೂ ಇಲ್ಲ. ಅವತ್ತೇ ಆಗಿದ್ದಿದ್ರೆ ಆಗಬಹುದಿತ್ತೇನು. ಮೇ 31ಕ್ಕೆ ಸ್ವದೇಶಕ್ಕೆ ಪ್ರಜ್ವಲ್ ವಾಪಸ್ ಬರ್ತಾರೆ. ವಿದೇಶದಿಂದ ಪ್ರಜ್ವಲ್ ಬರ್ತಾ ಇದ್ದಂತೆನೆ ಅರೆಸ್ಟ್ ಮಾಡೋದು ಗ್ಯಾರಂಟಿ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ವಿದೇಶದಿಂದ ಪ್ರಜ್ವಲ್ ಬರ್ತಾ ಇದ್ದಂತೆನೆ ಏರ್ಪೋರ್ಟ್ ನಲ್ಲೇನೆ ಅರೆಸ್ಟ್ ಸಾಧ್ಯತೆ ಇದೆ. ಸೊ ಯಾವಾಗ ಏರ್ಪೋರ್ಟ್ನಿಂದ ಹತ್ತಾರೆ, ಯಾವ ಏರ್ಪೋರ್ಟ್ನಿಂದ ಹತ್ತಾರೆ ಅನ್ನುವಂಥ ಮಾಹಿತಿಯನ್ನ ಪಡ್ಕೊಳ್ತಾರೆ. ಸೊ ಗುರುವಾರ ಮಧ್ಯರಾತ್ರಿಯೇ ಪ್ರಜ್ವಲ್ ಅರೆಸ್ಟ್ ಸಾಧ್ಯತೆ ಇದೆ. ಕಾರಣ ಗುರುವಾರ ಮಧ್ಯರಾತ್ರಿ 12:30ಕ್ಕೇನೋ ಅವ್ರದ್ದು ಫ್ಲೈಟ್ ಬರುತ್ತೆ. ಅಂತಂದ್ರೆ ಮೇ 31 ಸಮಯಾವಕಾಶ, ಶುಕ್ರವಾರ ಬೆಳಗಿನ ಜಾವ ಅಂತ ಕರಿಬಹುದು ಅದನ್ನ. ಸೊ ಅವರಿಗೋಸ್ಕರ ಕಾಯ್ಕೊಂಡು ಕೂತಿರುವಂತ SIT ಈಗಾಗಲೇ ಹಲವು ಬಾರಿ ಏರ್ಪೋರ್ಟ್ಗಳಲ್ಲಿ ಕಾದು 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 ಸುಸ್ತಾಗಿ ಬಂದಿದ್ರು. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ಈಗ ನಾನು ಮೇ 31ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಗೆ SIT ಮುಂದೆ ಹಾಜರಾಗ್ತೀನಿ, ಇವೆಲ್ಲ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಪ್ರಜ್ವಲ್ ಅವರು. ಓಕೆ, ಬಟ್ ಅಲ್ಲಿವರೆಗೂ ಬರ್ಲಿ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕೂತಿರ್ತಾರೋ SIT ಅವರು, ಏರ್ಪೋರ್ಟ್ ಅಲ್ಲಿ ಹೋಗ್ಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ. ನಿಜ ಅರುಣ್, ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಮೇಲೆ 4 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ. ಸಾಕಷ್ಟು ಸಂತ್ರಸ್ತೆಯರು ನ್ಯಾಯಾಧೀಶರ ಮುಂದೆ CRPC 164 ಅಡಿ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಯಾವಾಗ ಇವ್ರ ಮೇಲೆ ಅತ್ಯಾಚಾರ ಪ್ರಕರಣಗಳು ದಾಖಲಾದವು ಆಗ್ಲೇ ಸಮನ್ಸ್ ಅನ್ನ ಕೊಡುವ ಕೆಲಸವನ್ನ ಮಾಡಿದ್ರು. ಈಗಾಗಲೇ 1 ತಿಂಗಳು ಕಳೆದೋಗಿದೆ SIT ಫಾರ್ಮ್ ಆಗಿ. ಆ ಹಿನ್ನೆಲೆಯಲ್ಲಿ ಇವರಿಗೆ ಸಮನ್ಸ್ ಅನ್ನ ಕೂಡ ಕೊಡ್ಲಾಗಿತ್ತು, ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಅದಾದ ಬಳಿಕ ಇವ್ರ ಮೇಲೆ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ. ಹೀಗಾಗಿ ಅವರು ವಿಚಾರಣೆಗೆ ಬರುವವರೆಗೆ SIT ಅಧಿಕಾರಿಗಳು ಕಾಯೋದಿಲ್ಲ. ಈಗ ಅವರೇ ಏರ್ಪೋರ್ಟ್ಗೆ ಬರ್ತೀವಿ ಅಂತ ಹೇಳಿರೋದ್ರಿಂದ ಆಟೋಮೆಟಿಕ್ ಅವ್ರು ಯಾವ್ದಾದ್ರು ಫ್ಲೈಟ್ ದೇಶಕ್ಕೆ ವಾಪಸ್ ಆಗೋದಕ್ಕೆ ಫ್ಲೈಟ್ ಹತ್ತದಂತಹ ಸಂದರ್ಭದಲ್ಲಿ ಇವ್ರಿಗೆ ಮಾಹಿತಿ ಬಂದೇ ಬರುತ್ತೆ, ಇಂಥ ಫ್ಲೈಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಆಗ್ತಿದ್ದಾರೆ ಅಂತೇಳಿ. ಹೀಗಾಗಿ ಏರ್ಪೋರ್ಟ್ ನಲ್ಲೇ ಕಾದು ಕುಳಿತು ಫ್ಲೈಟ್ ಬಂದ ತಕ್ಷಣ ಇವ್ರನ್ನ ವಶಕ್ಕೆ ಪಡೆಯುವ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ಅದು ಗುರುವಾರ ಮಧ್ಯರಾತ್ರಿ 12:30ಕ್ಕೆ ಜರ್ಮನಿಯ 4 ನಗರಗಳಿಂದ, ಅದು ಫ್ರಾಂಕ್ಫರ್ಟ್, ಮ್ಯೂನಿಚ್, ಬರ್ಲಿನ್, ಹ್ಯಾಂಬರ್ಗ್, ಈ ನಗರಗಳಿಂದ ಫ್ಲೈಟ್ ವಾಪಸ್ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಹೀಗಾಗಿ ಗುರುವಾರ ಮಧ್ಯರಾತ್ರಿ 12:30ಕ್ಕೆ ಇವ್ರನ್ನ ವಶಕ್ಕೆ ಪಡೆದುಕೊಳ್ಳೋ ಕೆಲಸವನ್ನ SIT ಅಧಿಕಾರಿಗಳು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಮಾಡಲಿದ್ದಾರೆ. ಆ ಬಳಿಕ ಇವ್ರನ್ನ CID ಕಚೇರಿಗೆ ಕರ್ತಾ ಇರ್ತಾರೆ. ಇಡೀ ರಾತ್ರಿ ಒಂದಷ್ಟು ರೆಸ್ಟ್ ಅನ್ನ ಕೊಟ್ಟರು ಸಹ ಅಥವಾ ಅವತ್ತೇ ವಿಚಾರಣೆಯನ್ನ ಆರಂಭ
ಮಾಡಿದ್ರು ಸಹ ಇಡೀ ಶುಕ್ರವಾರ ಇವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಆ ಬಳಿಕ ಶುಕ್ರವಾರ ಸಂಜೆ ವೇಳೆಗೆ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಕೆಲಸವನ್ನ ಮಾಡ್ತಾರೆ. ಆ ಬಳಿಕ ಇವ್ರ ಮೇಲಿರ್ತಕ್ಕಂತಹ ಗಂಭೀರ ಆರೋಪ ಪ್ರಕರಣಗಳು, FIR ಗಳ ಬಗ್ಗೆ ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡ್ತಾರೆ. ಹೀಗಾಗಿ ಆ ಬಳಿಕ ಇವ್ರನ್ನ ಒಂದಷ್ಟು ದಿನ, ಸುಮಾರು 10 ರಿಂದ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆಯುವ ಚಿಂತನೆಯಲ್ಲಿ SIT ಅಧಿಕಾರಿಗಳಿದ್ದಾರೆ. ಇವರು ಎಲ್ಲೆಲ್ಲಿ ಈ ಹೆಣ್ಣು ಮಕ್ಕಳ ಮೇಲೆ, ಸಂತ್ರಸ್ತೆಯರ ಮೇಲೆ ಅತ್ಯಾಚಾರವಾಯಿತು ಅನ್ನೋ ಆರೋಪ ಕೇಳಿ ಬಂದಿದೆ, ಅಲ್ಲೆಲ್ಲದ ಕಡೆ ಇವ್ರನ್ನ ಸ್ಪಾಟ್ ಮಹಜರ್ಗೆ ಕರ್ಕೊಂಡು ಹೋಗ್ಬೇಕು, ಒಂದಷ್ಟು ಎವಿಡೆನ್ಸ್ ಗಳನ್ನ ಸಂಗ್ರಹ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನ, ಈ ಸಾಕ್ಷಿ ಸಂಗ್ರಹಕ್ಕೆ ಬೇಕಾದಂತಹ ಕಾನೂನು ಪ್ರಕ್ರಿಯೆಗಳನ್ನ ಈ ಅವಧಿಯಲ್ಲಿ SIT ಅಧಿಕಾರಿಗಳು ಮಾಡಿಕೊಳ್ಳಿದ್ದಾರೆ. ಹೀಗಾಗಿ ಪ್ರಜ್ವಲ್ ದೇಶಕ್ಕೆ ಆಗಮಿಸಿದ ತಕ್ಷಣವೇ ಏರ್ಪೋರ್ಟ್ ನಲ್ಲಿ ಇವ್ರನ್ನ ಅರೆಸ್ಟ್ ಮಾಡುವ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ಅವರು ಶುಕ್ರವಾರ ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಬರ್ತೀನಿ ಅಂತ ಹೇಳಿದ್ರು ಸಹ ಅಲ್ಲಿಯವರೆಗೂ ಅಧಿಕಾರಿಗಳು ಕಾಯೋದಕ್ಕೆ ಬರೋದಿಲ್ಲ, ಕಾಯೋದು ಇಲ್ಲ ಅನ್ನೋ ರೀತಿ ಕಾಣಿಸ್ತಿದೆ. ಅವರು ಓಕೆ, ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈ ವಿಚಾರದಲ್ಲಿ ಮಧ್ಯರಾತ್ರಿ ಅಂದ್ರೂ ಒಂದಿಷ್ಟು ಡ್ರಾಮಾ ನಡೆಯುತ್ತೆ ಹಾಗಿದ್ದಾಗ. ಸೊ ಏರ್ಪೋರ್ಟ್ನಲ್ಲಿ ಇಷ್ಟು ದಿನ ಪಾಪ SIT ಅವರು ಮಂಗಳೂರು ಏರ್ಪೋರ್ಟಲ್ಲೂ ಕಾದಿದ್ದು ಬಂತು, ಬೆಂಗಳೂರು ಏರ್ಪೋರ್ಟಲ್ಲಿ ಕಾದಿದ್ದು ಬಂತು. ಫೈನಲಿ ಈಗ 31ರ ಬೆಳಗಿನ ಜಾವ ಕಾಯ್ಕೊಂಡು ಕೂತ್ಕೋಬೇಕಾಗತ್ತೆ ಗುರುವಾರ ರಾತ್ರಿ ಎಲ್ಲ SIT ಅವರು. ಅಲ್ಲಿಂದ ಮತ್ತೆ ಒಂದಿಷ್ಟು ಡ್ರಾಮಾಗಳು ನಡೆಯುತ್ತೆ. ಕಾರಣ ಅವ್ರು ಕರ್ಕೊಂಡು ಹೋಗೋದು, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದು, ಆಮೇಲೆ ನ್ಯಾಯಾಂಗ ಬಂಧನ ಆಗುತ್ತಾ, ಪೊಲೀಸ್ ಕಸ್ಟಡಿಗೆ ಆಗುತ್ತಾ, SIT ವಿಚಾರಣೆಗೆ ತಗೊಳ್ತಾರೆ, ಎಲ್ಲವೂ ಕೂಡ ನಡೆಯುತ್ತೆ. ಇನ್ನೂ 1 ವಾರ ಹೀಗೆ.